ಹಲೋ ಫ್ರೆಂಡ್ಸ್. ಹೋ, ಯಾಕಿಷ್ಟು ಬೇಜಾರಲ್ಲಿದ್ದೀರಾ? ನಿಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾರಾ? ಎಲ್ಲರೂ ಅವರನ್ನು ರೇಗಿಸ್ತಾ ಇದ್ದಾರಾ? ಟ್ಯೂಷನ್ಗೆ ಕಳಿಸಿದ್ರೂ ಕೂಡ ಏನೂ ಉಪಯೋಗ ಆಗ್ತಾ ಇಲ್ವಾ? ಈ ಹಳೆ ಎಜುಕೇಷನ್ ಸಿಸ್ಟಮ್ನಿಂದ ಬೇಸತ್ತು ಹೋಗಿ ಸ್ಕೂಲ್ನೇ ಚೇಂಜ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ನೀವು ಮೊಬೈಲ್ನಲ್ಲಿ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಸರಿಯಾದ ವಿಡಿಯೋವನ್ನೇ ತಲುಪಿದ್ದೀರಾ. ಮೀಟ್ ಮಿಸ್ಟರ್ ನೀಲೇಶ್ ಖೇಡೇಕರ್, ಸಿವಿಲ್ ಇಂಜಿನಿಯರ್, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ and business management graduate, successful chairman of EduTech, India's fastest growing digital learning app. Let me introduce myself also. Friends, ನನ್ನ ಹೆಸರು ಕಮಲ ಕಂದಗಲ್. ನಾನು ಎಜುಟೆಕ್ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮೆಲ್ಲರನ್ನು ಪ್ರತಿನಿಧಿಸುತ್ತಿದ್ದೇನೆ. ಇದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಆಗಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಉತ್ತಮ ಪ್ಲ್ಯಾಟ್ಫಾರ್ಮನ್ನು ಕಲ್ಪಿಸಿಕೊಡುತ್ತದೆ. Now let me know about EduTech. EduTech is the digital learning platform, helps students to learn and develop new skills. Physical plus digital will gives you digital learning. Now let me know about physical books. ಫಿಸಿಕಲ್ ಬುಕ್ಸ್ ನಿಮಗೆ ರೈಟಿಂಗ್ ಪರ್ಪಸ್ಗೆ ಅನುಕೂಲ ಮಾಡಿಕೊಡುತ್ತದೆ. ಇದು ಸ್ಟೇಟ್ ಮತ್ತು CBSE ಸಿಲೆಬಸ್ಗೆ ಅನ್ವಯಿಸುತ್ತದೆ. ನಮ್ಮ ಬುಕ್ಸಿನ ಪ್ರತಿಯೊಂದು ಪೇಜ್ನಲ್ಲೂ QR ಕೋಡ್ ಇರುತ್ತದೆ. ಬನ್ನಿ ನಾವು ನಮ್ಮ ಮಕ್ಕಳು ಹೇಗೆ QR ಸ್ಕ್ಯಾನ್ ಮಾಡಿ ಓದಿಕೊಳ್ಳುತ್ತಾರೆ ಅಂತ ನೋಡೋಣ. ये समझते हैं एड्यूटेक बुक्स कैसे काम करते हैं. इस बुक में चैप्टर के हर एक कॉन्सेप्ट यानी अवधारणा के सामने एक QR कोड है. उसी तरह हर एक क्वेश्चन यानी सवाल के सामने भी एक QR कोड है. जब आप हमारे ऐप के जरिए इन यूनिक QR कोड्स को स्कैन करेंगे तो एक एक्सपर्ट टीचर आपके सामने आएंगे जो इंटरैक्टिव ग्राफिक्स के साथ डिटेल में आपको वो अवधारणा समझाएंगे. To understand the second property, let me have a plane mirror with me, and I'm going to tilt this torch. So now what we are going to do is we are going to switch the torch once again. You just saw that when I switched the torch on, there was a reflection of. ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಒಂದು ಡೌಟ್ ಬರಬಹುದು. ನಿಮ್ಮ ಮಕ್ಕಳು ಝೂಮ್ನಲ್ಲೋ ಅಥವಾ ಗೂಗಲ್ ಮೀಟ್ನಲ್ಲೋ ಮಗು ಕಲಿತಾ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅಲ್ಲ. ಆನ್ಲೈನ್ ಆ್ಯಕ್ಟಿವ್ ಆ್ಯಪ್ನ ಮೂಲಕ ಪ್ರೊಫೆಷ್ನಲ್ ಆಗಿ ಸಿಲೆಬಸ್ಗೆ ತಕ್ಕಂತೆ ಕಲಿಯಬಹುದು. ಸೊ ಈಗ ಹೇಳಿ, ಪ್ರೊಫೆಷ್ನಲ್ ಆಗಿ ಈ ಥರ ಕಲಿಯೋದ್ರಿಂದ ಯಾವ ಮಕ್ಕಳು ಫೇಲ್ ಆಗೋದಕ್ಕೆ ಸಾಧ್ಯ? ಬನ್ನಿ ಫ್ರೆಂಡ್ಸ್, ನಾವೀಗ ಕ್ವಿಕ್ಕಾಗಿ EduTech ಬಿಸ್ನೆಸ್ ಕೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಪ್ಲಿಮೆಂಟರಿ ಪ್ಯಾಕೇಜಸ್ ಫಾರ್ 1 to 5th. ಇದರಲ್ಲಿ ನಿಮಗೆ ಕರ್ಸಿವ್ ರೈಟಿಂಗ್, ಪಿಕ್ಸಿ ಡಸ್ಟ್, ಆರ್ಟ್ ಆಫ್ ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್, ಕಂಪ್ಯೂಟರ್ ಜನರಲ್ ನಾಲೆಜ್ ಆ್ಯಂಡ್ ಗ್ರಾಮರ್ ಇದನ್ನು ನೀಡ್ತಾ ಇದ್ದಾರೆ ನಿಮಗೆ 7,999 ರೂಪಾಯಿಗಳಿಗೆ. ನೆಕ್ಸ್ಟ್ ಪ್ಯಾಕೇಜಸ್ ಫಾರ್ 6th to 8th ಸ್ಟ್ಯಾಂಡರ್ಡ್, ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ವೇದಿಕ್ ಮ್ಯಾಥ್ಸ್. ವೇದಿಕ್ ಮ್ಯಾಥ್ಸ್ ನಿಮಗೆ ಓನ್ಲಿ ಡಿಜಿಟಲ್ ಆ್ಯಕ್ಸಸ್ನಲ್ಲಿ ಸಿಗುತ್ತದೆ, ಆದರೆ ಮ್ಯಾಥ್ಸ್ ಸೈನ್ಸ್ ನಿಮಗೆ ಬುಕ್ ಕೂಡ ಸಿಗುತ್ತದೆ. ದ ನೆಕ್ಸ್ಟ್ ಪ್ಯಾಕೇಜ್ ಇಸ್ ಫಾರ್ 9th and 10th, ಮ್ಯಾಥ್ಸ್ ಸೈನ್ಸ್, ವೇದಿಕ್ ಮ್ಯಾಥ್ಸ್, Node.js, ಪೈಥಾನ್, ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಆ್ಯಂಡ್ IoT ಇದನ್ನು ನೀಡ್ತಾ ಇದ್ದಾರೆ ನಿಮಗೆ 14,999 ರೂಪಾಯಿಗಳಿಗೆ. ನೆಕ್ಸ್ಟ್ ಇಸ್ ಫಾರ್ 10th ಸ್ಟ್ಯಾಂಡರ್ಡ್, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಇದ್ರ ಜೊತೆಗೆ ನಿಮಗೆ ವೇದಿಕ್ ಮ್ಯಾಥಮೆಟಿಕ್ಸ್, Node.js, ಪೈಥಾನ್, ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಆ್ಯಂಡ್ IoT ಇದನ್ನು ನೀಡ್ತಾ ಇದ್ದಾರೆ ನಿಮಗೆ 14,999 ರೂಪಾಯಿಗಳಿಗೆ. ದ ನೆಕ್ಸ್ಟ್ ಪ್ಯಾಕೇಜ್ ಇಸ್ ಯೂನಿವರ್ಸಲ್ ಪ್ಯಾಕೇಜ್, ಸ್ಪೋಕನ್ ಇಂಗ್ಲೀಷ್. ಫ್ರೆಂಡ್ಸ್, ನೀವು ಯಾವುದೇ ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇರಬಹುದು. ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕಂದ್ರೆ ಇಂಗ್ಲೀಷ್ ತುಂಬ ಅವಶ್ಯಕವಾಗಿ ಬೇಕಾಗುತ್ತದೆ. ಇದರ ಜೊತೆಗೆ ನಿಮಗೆ ಅಕೌಂಟಿಂಗ್ ಇಂಟರ್ವ್ಯೂ ಸ್ಕಿಲ್ಸ್, ಫೋಟೋಶಾಪ್, Node.js, ವರ್ಡ್ಪ್ರೆಸ್, ಪೈಥಾನ್, IoT, ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜ್, MS-DOS ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಫ್ರೆಂಡ್ಸ್, ನೀವು ಪೈಥಾನ್ ಒಂದೇ ಹೊರಗಡೆ ಕಲಿಬೇಕಂದ್ರೆ 10,000 to 12,000 ರೂಪಾಯಿ ಕಾಸ್ಟ್ ಆಗುತ್ತದೆ. ಆದರೆ ನೀವು ಪೈಥಾನ್ ಜೊತೆಗೆ ಇವೆಲ್ಲ ಕೋರ್ಸಸನ್ನು ಕೇವಲ 7,999 ರೂಪಾಯಿಗಳಿಗೆ ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾಕೇಜ್ ಇಸ್ MS ಆಫೀಸ್ ಬೇಸಿಕ್. ಇದರಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬರುವಂತಹ ಪ್ಯಾಕೇಜಸ್ MS ಆಫೀಸ್ನಲ್ಲೂ ಕಂಟಿನ್ಯೂ ಆಗುತ್ತದೆ. ಇದರ ಕಾಸ್ಟ್ ಬಂದು 7,999 ರೂಪಾಯಿ. ನೆಕ್ಸ್ಟ್ ಪ್ಯಾಕೇಜ್ ಇಸ್ ಅಡ್ವಾನ್ಸ್ ಎಕ್ಸೆಲ್. ಅಡ್ವಾನ್ಸ್ ಎಕ್ಸೆಲ್ ಬಹಳ ವಾಸ್ಟ್ ಸಬ್ಜೆಕ್ಟ್. ಇದರಲ್ಲಿ ನಿಮಗೆ ಅಕೌಂಟಿಂಗ್ ಮತ್ತು ಟ್ಯಾಲಿ ಪ್ರೋ ಇರುತ್ತದೆ.
ಇದರ ಕಾಸ್ಟ್ ಬಂದು 7,999 ರೂಪಾಯಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ಯಾಕೇಜ್ ಇಸ್ ಸ್ಪಿರಿಚುವಲ್ ಬುಕ್, ದಟ್ ಈಸ್ ಭಗವದ್ಗೀತಾ. ಇದನ್ನು ನೀಡ್ತಾ ಇದ್ದಾರೆ ನಿಮಗೆ 12,999 ರೂಪಾಯಿಗಳಿಗೆ. ಎನಲ್ಲಿ ಎಜುಟೆಕ್ ಕಂಪನಿಯ ಬಹಳ ಒಳ್ಳೆಯ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಬನ್ನಿ ಇದರ ಡೆಮೋ ವಿಡಿಯೋ ನೋಡೋಣ. अनगिनत सदियों से गीता के उपदेश इस संसार के समक्ष प्रस्तुत हैं और ऐसे अनगिनत घर हैं जहां श्रीमद् भगवत गीता एक पुस्तक के रूप में उपस्थित है. इनमें से शायद एक घर आपका भी हो, है ना? ಸೊ ಫ್ರೆಂಡ್ಸ್, ನಾವು ನಿಮಗೆ ಯಾವ ಥರ ಪ್ರಮೋಟ್ ಮಾಡಿದ್ದೇನೋ ಅದೇ ಥರ ನೀವು ಪ್ರಮೋಟ್ ಮಾಡಿ ಅರ್ನ್ ಹೇಗೆ ಮಾಡಬಹುದು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.